ನೀವೇನಾದರೂ ಒಂದು ಪ್ರಾಫಿಟಬಲ್ ಬೆಳೆ ಏನಾದರೂ ನೋಡ್ತಾ ಇದ್ದರೆ ನೀವು ಪೈನಾಪಲನ್ನು ನೀವು ಬೆಳೀಲಿಕ್ಕೆ ಚೂಸ್ ಮಾಡ್ಬೋದು. ಇದರಲ್ಲಿ ಮೇಂಟೆನೆನ್ಸ್ ಕೂಡ ಕಡಿಮೆ ಮತ್ತು ಕಡಿಮೆ ನೀರಲ್ಲೂ ಕೂಡ ಇದನ್ನು ಬೆಳಿಬೋದು. ಇದರಲ್ಲಿ ಯಾವುದೇ ರೋಗ ಮತ್ತು ಕೀಟದ ಬಾಧೆ ಕಡಿಮೆ ಇರೋದರಿಂದ ನಿಮಗೆ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ ಮತ್ತು ನೀವು ಆರಾಮಾಗಿ ಹೆಚ್ಚು ಲಾಭಗಳನ್ನ ಕೂಡ ಇದರಿಂದ ನೀವು ಪಡಿಬೋದು. ಒಂದು ಎಕರೆಗೆ ಏನೆಲ್ಲ ಅಂದರೂ 16,000ರಿಂದ 20,000ವರೆಗೂ ನೀವು ಸಸಿಗಳು ಕೊಡುತ್ತೆ. ಒಂದು ಸಸಿ ಬಂದುಬಿಟ್ಟು ನಿಮಗೆ 2ರಿಂದ 3 ರೂಪಾಯಿಗೆ ನಿಮಗೆ ಸಿಗುತ್ತೆ. ಇದನ್ನು ನೀವು ನಾಟಿ ಮಾಡೋ ಸಮಯದಲ್ಲಿ ಅಥವಾ ನಾಟಿ ಮಾಡಿದಾದಮೇಲೆ ನೀವು ಒಂದು ಫಂಜಿಸೈಡನ್ನು ಯೂಸ್ ಮಾಡೋದ್ರಿಂದ ನೀವು ಇದರಿಂದ ಕೊಳೆ ರೋಗವನ್ನು ನೀವು ತಪ್ಪಿಸ್ಕೋಬೋದು. ಇದು ಹೂವು ಬಿಡಲು ಸ್ಟಾರ್ಟ್ ಆಗೋದ ಅಂದರೆ ನೀವು 36ರಿಂದ 40 ಎಲೆಗಳಷ್ಟು ಇದ್ದಾಗ ಇದು ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಎಥಫಾನ್ ಅಂತ ಬರುತ್ತೆ, ಅದನ್ನು ನೀವು ಇದಕ್ಕೆ ಸುಳಿಗಳಿಗೆ ಹಾಕೋದ್ರಿಂದ ನಿಮಗೆ ಯೂನಿಫಾರ್ಮ್ ಆಗಿ ನಿಮಗೆ ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಯೂನಿಫಾರ್ಮ್ ಆಗಿ ಕೂಡ ಒಂದೇ ಸಲಿಗೆ ನಿಮಗೆ ಹಣ್ಣುಗಳು ಕೂಡ ಕಟಾವಿಗೆ ಬರ್ತದೆ. 18 ತಿಂಗಳೊಳಗೆ ಆಗಿ ನಿಮಗೆ ಫುಲ್ ಕಟಾವು ಬರ್ತದೆ. ಮತ್ತು ಈ ಕಟಾವು ಆದಮೇಲೆ ಇದನ್ನು ನೀವು ಇದ್ರ ಪಕ್ಕದಲ್ಲಿ ಮರಿಗಳು ಸಹ ಬಂದಿರುತ್ತೆ. ಆ ಮರಿಗಳನ್ನು ನೀವು ತೆಗೆದುಬಿಟ್ಟು ಅದನ್ನು ಕೂಡ ನೀವು ನಾಟಿ ಮಾಡ್ಕೋಬೋದು. ಒಂದು ಸಲ ನೀವು ನಾಟಿ ಮಾಡಿದರೆ 2ರಿಂದ 3 ವರ್ಷಗಳ ಕಾಲ ಇದರಿಂದ ನೀವು ಇಳುವರಿಯನ್ನು ನೀವು ಪಡಿಬೋದಾಗಿದೆ. ಒಂದು ಗಿಡದಿಂದ ನಿಮಗೆ ಒಂದು ಹಣ್ಣು ಬರುತ್ತೆ. ಒಂದು ಹಣ್ಣು ಆವ್ರೇಜ್ ಆಗಿ ನಿಮಗೆ 2ರಿಂದ 3 kg ಅಷ್ಟಾದರೂ ನಿಮಗೆ ತುಗಬೇಕು. ಒಳ್ಳೆ ರೇಟ್ ಸಿಕ್ಕರೆ ನೀವು ಒಳ್ಳೆ ಲಾಭವನ್ನು ನೀವು ಮಾಡ್ಬೋದಾಗಿದೆ. ಸದ್ಯದ ಮಾರ್ಕೆಟಲ್ಲಿ ಕೆಜಿಗೆ ನಿಮಗೆ 25 ರೂಪಾಯಿ ಅಷ್ಟು ಇದೆ. ಇದೇ ಥರ ಕೃಷಿಯಲ್ಲಿ ಹೆಚ್ಚಿನ ಮಾಹಿತಿಗೆ ಈ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಮತ್ತು ಆದಷ್ಟು ರೈತರಿಗೆ ಈ ರೀಲನ್ನು ಫಾರ್ವರ್ಡ್ ಮಾಡಿ.